ಪ್ರಜ್ವಲ್ ರೇವಣ್ಣ 3ನೇ ತಾರೀಕಲ್ಲ 15ನೇ ತಾರೀಕಿಗೆ ಬರೋದು. ಪಬ್ಲಿಕ್ ಟಿವಿ ಬಳಿ ಪ್ರಜ್ವಲ್ ರೇವಣ್ಣ ಅವರ ಏರ್ ಟಿಕೆಟ್ ಕೂಡ ಲಭ್ಯ ಇದೆ. 15ನೇ ತಾರೀಕು ಮ್ಯೂನಿಕ್ನಿಂದ ಹೊರಡ್ತಾರೆ. 16ನೇ ತಾರೀಕು ಮಿಡ್ನೈಟ್ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಅವರು ಬಂದು ಇಳಿತಾರೆ ಅಂತಕ್ಕಂಥದ್ದು. ಬಟ್ ಅವರ ಲಾಯರ್ ಕೇಳ್ಕೊಂಡಿರೋದು 7 ದಿನಗಳ ಟೈಮು. ಇವ್ರು ನೋಡಿದ್ರೆ 15 ಅಂತಾರೆ, ಇವತ್ತಿನ್ನು 2ನೇ ತಾರೀಕು, ಅಲ್ಲಿಗೆ ಇನ್ನೂ 13 ದಿನ ಇದೆ ಅವ್ರು ಬರೋದಕ್ಕೆ. ಇದಕ್ಕೆಲ್ಲ ಪರ್ಮಿಷನ್ ಕೊಡ್ತಾರಾ ಗೊತ್ತಿಲ್ಲ. ಇಲ್ಲಿ ನೀವು ನೋಡ್ತಾ ಇರ್ತಕ್ಕಂಥದ್ದು ಏರ್ ಟಿಕೆಟ್. 12 ಗಂಟೆ 5 ನಿಮಿಷಕ್ಕೆ ಅಲ್ಲಿಂದ ಹೊರಟು ನೆಕ್ಸ್ಟ್ 12 ಗಂಟೆ 30 ನಿಮಿಷ ಅಂದರೆ ಮಧ್ಯಾಹ್ನ 12 ಗಂಟೆ 5 ನಿಮಿಷಕ್ಕೆ ಹೊರಟು ರಾತ್ರಿ 12 ಗಂಟೆ 30 ನಿಮಿಷಕ್ಕೆ ಅವರು ಇಲ್ಲಿಗೆ ಬರ್ತಾರೆ. ಇದು ಪ್ರಜ್ವಲ್ ರೇವಣ್ಣ ಅವರ ಏರ್ ಟಿಕೆಟ್. ಹೆಂಗೆ ಇದು ಗೊಂದಲ ಉಂಟು ಮಾಡ್ತಾ ಇದ್ದಾರೆ ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ. ಪ್ರಜ್ವಲ್ ರೇವಣ್ಣ ಪರ ವಕೀಲರು 7 ದಿನಗಳ ಟೈಮ್ ಕೇಳ್ಕೊಂಡಿದ್ದಾರೆ. ಅವ್ರು ನಮ್ಮ ಜೊತೆ ಮಾತನಾಡ್ಬೇಕಾದ್ರೆ ಹೇಳಿದ್ದಾರೆ, ಹೌದು 7 ದಿವಸಕ್ಕೆ ಬರ್ತಾರೆ ಅವರು ಅಂತ. ಇದು ಯಾವ ಲೆಕ್ಕಾಚಾರ ಅಂತ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ಅವರು ಏರ್ ಟಿಕೆಟ್ ಬುಕ್ ಮಾಡಿರ್ತಕ್ಕಂಥದ್ದೇ ಮ್ಯೂನಿಕ್ನಿಂದ ನೇರವಾಗಿ ಅವರು ಬೆಂಗಳೂರಿಗೆ ಬರ್ತಾ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಇದು ಇಷ್ಟಕ್ಕೆಲ್ಲ ಅನುಮತಿ ಕೊಡುತ್ತಾ, ನನ್ನ ಪ್ರಕಾರ ಅವ್ರು ಮಾಡಿಸ್ಕೊಂಡಿರ್ಬೋದು, ಏರ್ ಟಿಕೆಟ್ ಇಲ್ಲ ಅಂತಲ್ಲ, ಬಟ್ ಅಷ್ಟಕ್ಕೆಲ್ಲ ಪರ್ಮಿಷನ್ ಕೊಡಲ್ಲ. 7 ದಿನಕ್ಕೆ ಕೊಡಲ್ಲ ಅಂತಿರೋರು ಇನ್ನೂ 13 ದಿನಕ್ಕೆ ಕೊಡ್ತಾರಾ? ಖಂಡಿತ ಇಲ್ಲ. ಇದೊಂದು ಸೂಕ್ಷ್ಮ ಪ್ರಕರಣ, ಗಂಭೀರ ಪ್ರಕರಣ. ಈಗಾಗಲೇ ಸಂತ್ರಸ್ತೆಯರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವತ್ತು 164 ಸ್ಟೇಟ್ಮೆಂಟ್ ಕೂಡ ಆಗ್ತಾ ಇದೆ. ಇಷ್ಟೆಲ್ಲ ಡೆವಲಪ್ಮೆಂಟ್ ಆದರೆ 13 ದಿನಗಳು ಬಿಟ್ಕೊಂಡು ನೀನು ಬಾರಪ್ಪ ಆರಾಮಾಗಿ ಎಂಜಾಯ್ ಮಾಡಿಕೊಂಡು ಅಂತ ಬಿಡಲ್ಲ. ಹಾಗಾಗಿ ಆದಷ್ಟು ಬೇಗ ಕರೆಸ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳಿ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ಈಗ ಅವ್ರ ಲಾಯರು 7 ದಿನ ಟೈಮ್ ಕೇಳಿದ್ದಾರೆ. ಇವ್ರು ನೋಡಿದ್ರೆ ಇನ್ನೂ 13 ದಿನ ಆದಮೇಲೆ ಟಿಕೆಟ್ ಬುಕ್ ಮಾಡಿದ್ದಾರೆ. ಹೆಂಗೆ ಲೆಕ್ಕಾಚಾರ ಇದು ಅಂತ? ಅರವಿಂದ್, ಏನಂದ್ರೆ SIT ಯಾವ ರೀತಿಯಲ್ಲಿ ಪ್ರಕ್ರಿಯೆಯನ್ನ ಮಾಡುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಇರೋದು. ಯಾಕಂದ್ರೆ ಅವರು ಕೇಳಿರುವಂತದ್ದು 7 ದಿನಗಳ ಮಾತ್ರ ಕಾಲಾವಕಾಶ. SIT ಅದಕ್ಕೆ ಮಾನ್ಯತೆ ಮಾಡುವಂತ ಸಾಧ್ಯತೆಗಳ ತೀರಾ ಕಡಿಮೆ ಇದೆ. ಆದ್ರೆ ಈ ಟಿಕೆಟ್ ಬುಕ್ಕಿಂಗ್ ಆಗಿರುವಂತದ್ದು ಅವರು ಯಾವತ್ತು ಇಲ್ಲಿಂದ ಬೆಂಗಳೂರಿನಿಂದ ಮುನಿಕಿಗೆ, ಜರ್ಮನಿಯ ಮುನಿಕಿಗೆ ಹೊರಡ್ತಾ ಇದ್ರು ಆ ಸಂದರ್ಭದಲ್ಲಿ ಆಗಿದ್ದಂತ ಟಿಕೆಟ್ ಬುಕ್ಕಿಂಗ್ ಇದು. ಅಂದ್ರೆ ರಿಟರ್ನ್ ಟಿಕೆಟ್ ಅನ್ನ ಬುಕ್ಕಿಂಗ್ ಅನ್ನ ಮಾಡ್ಕೊಂಡಿದ್ರು. ಅದು 15ನೇ ತಾರೀಕಿಗಿತ್ತು. ಅಕಸ್ಮಾತ್ SIT ಪದೇ ಪದೇ ನೋಟಿಸ್ ಅನ್ನ ಕೊಡುವಂತದ್ದು ಅಥವಾ ಲುಕೌಟ್ ನೋಟಿಸ್ ಅನ್ನ ಕೊಡುವಂತ ಏನು ಸಾಧ್ಯತೆಗಳೇನಾದ್ರೂ ಎದುರಾದ್ರೆ ಅದಕ್ಕಿಂತ ಮುಂಚೆನೆ ಬರೋದಕ್ಕೆ ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಸದ್ಯಕ್ಕೆ ಮಾಹಿತಿಗಳು ಸಿಗ್ತಾ ಇದಾವೆ. ಆದ್ರೆ SIT ಯಾವ ರೀತಿಯಲ್ಲಿ ಪ್ರಕ್ರಿಯೆಯನ್ನ ಮಾಡುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಪ್ರಜ್ವಲ್ ರೇವಣ್ಣ ವಾಪಸ್ ಬರುವಂತದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ಮುರಳಿ ತಮ್ಮೆಲ್ಲ ಮಾಹಿತಿಗೆ. ಅಷ್ಟೇ ವಿಚಾರ, ಇನ್ನೇನಿಲ್ಲ. ಇದು ಅವರು ಮೊದಲೇ ಮಾಡ್ಕೊಂಡಿದ್ದಾರೆ, ಟಿಕೆಟ್ ಬುಕ್ ಮಾಡ್ಕೊಂಡಿದ್ದಾರೆ. ಯಾಕೆ ಅಂತಂದ್ರೆ ನಿಮಗೆ ಇಮಿಗ್ರೇಷನ್ ಕ್ಲಿಯರೆನ್ಸ್ ಸಿಗಬೇಕಾದ್ರೆ ರಿಟರ್ನ್ ಟಿಕೆಟ್ಸ್ ಕೂಡ ಇರಬೇಕಾಗುತ್ತೆ. ಹಾಗಾಗಿ ಮಾಡ್ಕೊಂಡಿದ್ದಾರೆ. SIT ಅವರು ಆಗಲ್ಲಪ್ಪ ಇನ್ನು 2 ದಿನಕ್ಕೆ ಬಾ ಅಂದರೆ ಬರಬೇಕಾಗುತ್ತೆ, ಅಷ್ಟೇ ವಿಚಾರ.